ಕರ್ನಾಟಕದಲ್ಲಿ ಇಂದಿನಿಂದ SIR ನಡೆಯಲಿದೆ. SIRಗೆ ಜನರೇ ರೆಡಿ ಇದ್ದೀರಾ? ಯಾಮಾರಿದ್ರೆ ವೋಟರ್ ID ಡಿಲೀಟ್ ಆಗುತ್ತೆ. ಜೊತೆಗೆ ಗ್ಯಾರಂಟಿಯ ಕೂಡ ಕಳೆದುಕೊಳ್ಳುವಂಥದ್ದು, ಗ್ಯಾರಂಟಿ ಧೋಖಾ ಕೂಡ ಆಗುತ್ತೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ SIR ನಡೆಯಲಿದೆ. ಇಂದಿನಿಂದ ರಾಜ್ಯಾದ್ಯಂತ SIR ನಡೆಯಲಿದೆ. SIRಗೆ ಜನರು ರೆಡಿ ಇದ್ದಾರಾ? ಒಂದು ವೇಳೆ ಯಾಮಾರಿದ್ರೆ ವೋಟರ್ ID ಡಿಲೀಟ್ ಆಗುತ್ತೆ ನೋಡಿ. ರಾಜಧಾನಿ ಬೆಂಗಳೂರು ಸೇರಿ ರಾಜ್ಯಾದ್ಯಂತ SIR ಅನ್ನ ಮಾಡಲಾಗ್ತಾ ಇದೆ. ಇಂದಿನಿಂದ ಆರಂಭ ಆಗಿದೆ. ಮನೆ ಮನೆಗೆ ಬರ್ತಾರೆ ಮತಗಟ್ಟೆಯ ಅಧಿಕಾರಿಗಳು. SIR ಪ್ರಕ್ರಿಯೆಯಲ್ಲಿ 59,050 ಅಧಿಕಾರಿಗಳು ಭಾಗಿಯಾಗಿದ್ದಾರೆ. 5,55,00,000ಕ್ಕೂ ಅಧಿಕ ಮತದಾರರ ಪರಿಷ್ಕರಣೆ ಆಗಿದೆ. ಇನ್ನು ದಾಖಲೆಯನ್ನ ಕೊಡಿ, ನಿಮ್ಮ ಮತ ಸುಭದ್ರಪಡಿಸಿಕೊಳ್ಳಿ. ಅವ್ರು ಕೇಳಿದಂತಹ ದಾಖಲೆಗಳನ್ನು ನೀಡಿದ್ರೆ ನಿಮ್ಮ ಒಂದು ವೋಟರ್ ID ಸೇಫ್ ಆಗುತ್ತೆ. ಕರ್ನಾಟಕದಲ್ಲಿ ಇಂದಿನಿಂದ SIR ನಡೆಯಲಿದೆ. ಇದಕ್ಕೆ ಜನರು ರೆಡಿ ಆಗಬೇಕಿರುವಂಥದ್ದು. ಯಾಮಾರಿದ್ರೆ ನೀವೇನಾದರೂ ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನಿಮ್ಮ ವೋಟರ್ ID ಡಿಲೀಟ್ ಆಗುತ್ತೆ. ಜೊತೆಗೆ ಗ್ಯಾರಂಟಿಯ ಪ್ರಯೋಜನಗಳು ಕೂಡ ನಿಮಗೆ ಸಿಗೋದಿಲ್ಲ. ರಾಜಧಾನಿ ಬೆಂಗಳೂರು ಸೇರಿ ಕರ್ನಾಟಕದಲ್ಲಿ ಮನೆ ಮನೆಗೆ ಮತಗಟ್ಟೆಯ ಅಧಿಕಾರಿಗಳು, ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಭೇಟಿ ನೀಡ್ತಾರೆ. SIR ಪ್ರಕ್ರಿಯೆಯಲ್ಲಿ 59,050 ಅಧಿಕಾರಿಗಳು ಭಾಗಿಯಾಗ್ತಾರೆ. 5,55,00,000ಕ್ಕೂ ಅಧಿಕ ಮತದಾರರ ಪರಿಷ್ಕರಣೆ ನಡೆಯಲಿದೆ. ಅವರು ಕೇಳಿದಂತಹ ದಾಖಲೆಗಳನ್ನು ಕೊಡಿ, ನಿಮ್ಮ ಮತವನ್ನು ಸುಭದ್ರಪಡಿಸಿಕೊಳ್ಳಿ. ಇಂದಿನಿಂದ ಕರ್ನಾಟಕದಲ್ಲಿ SIR ನಡೆಯಲಿದೆ. ಇದಕ್ಕೆ ಜನರು ರೆಡಿ ಇರಬೇಕು. ಅಂದರೆ ಅಧಿಕಾರಿಗಳು ಕೇಳುವಂತಹ ಡೀಟೇಲ್ಸ್ ಅನ್ನ ನೀವು ನೀಡಬೇಕಾಗುತ್ತೆ. ಕ್ಯಾಬಿನೆಟ್ ಕೆಲವು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. 8 ಆಕ್ಷೇಪಣೆಗಳನ್ನು ನಾವು ಲಿಖಿತ ಮೂಲಕ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಕೂಡ ಹೋಗಿ ಸಬ್ಮಿಟ್ ಮಾಡಿದ್ದೇವೆ. ಉದಾಹರಣೆಗೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂದರೆ ಏನು, ಅದರಿಂದ ಯಾವ ರೀತಿ ತಾವು ಜನರಿಗೆ ಮತದಾರ ಪಟ್ಟಿಯಿಂದ ಹೊರಗಿಡ್ತೀರಾ, ಇವೆಲ್ಲನೂ ಕೂಡ ಕೇಳಿದ್ದೀವಿ. ವಾಟ್ ಈಸ್ ಲಾಜಿಕಲ್ ಡಿಸ್ಕ್ರಪೆನ್ಸಿ ಇರ್ಬೋದು, ಮತ್ತು ಒಬ್ಬರು ಮತದಾರರಿಗೆ ಮತದಾನದ ಪಟ್ಟಿಯಿಂದ ಹೊರಗೆ ಹಾಕ್ತಾ ಇದ್ದಾಗ ಕಾನೂನಾತ್ಮಕವಾಗಿ ಅವರಿಗೆ ನೋಟಿಸ್ ಕೊಡಬೇಕು, ಸ್ಪೀಕಿಂಗ್ ಆರ್ಡರ್ ಇರಬೇಕು, ಮತ್ತು ಏನಾದರೂ ಗೊಂದಲ ಇದ್ದರೆ ಟ್ರಿಬ್ಯುನಲ್ಗಳಲ್ಲಿ ಸರಿಯಾಗಿ ರೀತಿಯಾಗಿ ಅವಕಾಶ ಮಾಡಿಕೊಡ್ಬೇಕು. ಸುಮ್ಮನೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ ತಕ್ಷಣವೇ ಅವ್ರ ಹಕ್ಕನ್ನು ಕಸ್ಕೊಳೋದಲ್ಲ. ಆದರೆ ಇಲ್ಲಿವರೆಗೂ ಕೂಡ ಎಲೆಕ್ಷನ್ ಕಮಿಷನಿಂದ ಯಾವುದೇ ರೀತಿಯಾದಂಥ ನಮಗೆ ಮಾಹಿತಿಯನ್ನು ಅವ್ರು ನೀಡ್ತಾ ಇಲ್ಲ. ಏನು ನಾವು ಕೇಂದ್ರ ಆಯೋಗಕ್ಕೆ ನಮ್ಮ ಕ್ಯಾಬಿನೆಟ್ ಡಿಸಿಷನ್ಸನ್ನು ತಿಳಿಸಿದ್ದೀವಿ, ಅದನ್ನೇ ನಾವು ಇಲ್ಲಿ ಕರ್ನಾಟಕ CEO ಕೂಡ ಕೊಟ್ಟಿದ್ದೀವಿ. ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ನಾವು SIR ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ವೋಟರ್ ರೋಲ್ ರಿವಿಷನ್ ಇಸ್ ಕಂಪಲ್ಸರಿ ಆ್ಯಂಡ್ ಇಟ್ ಈಸ್ ದ ರೈಟ್ ಆಫ್ ದ ಎಲೆಕ್ಷನ್ ಕಮಿಷನ್. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಒಂದು ಉತ್ತಮವಾದಂಥ ಮತ್ತು ಹೈಜೀನಿಕ್ ವೋಟರ್ ಲಿಸ್ಟ್ ಕೊಡೋದು ಅವ್ರ ಜವಾಬ್ದಾರಿ. ಆದರೆ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಯಾವ ರೀತಿ SIR ನಡೆದಿದೆ ಅಂದರೆ ಬಡವರಿಗೆ ಅವರ ಹಕ್ಕಿಂದ ವಂಚನೆ ಮಾಡುವಂಥ ರೀತಿಯಲ್ಲಿ ನಡೆದಿದೆ. ಸೊ ಅದರಿಂದ ನೀವು ಇನ್ನು ಮತಗಟ್ಟೆಯ ಪರಿಷ್ಕರಣೆ ಯಾಕೆ ಅಂತ ನೋಡೋದಾದ್ರೆ, ರಾಜ್ಯದ ಜನರು ಹೊಸ ಹೆಸರನ್ನ ಸೇರ್ಪಡೆ ಮಾಡಬಹುದು. ಗುರುತಿನ ಚೀಟಿಯಲ್ಲಿ ದೋಷ ಏನಾದರೂ ಇದ್ರೆ ಅದನ್ನ ತಿದ್ದುಪಡಿ ಮಾಡಿಸ್ಕೊಳ್ಬಹುದು. 2 ಕಡೆ ಹೆಸರಿದ್ದಲ್ಲಿ ಅದನ್ನ ಒಂದು ಕಡೆ ಮಾತ್ರ ಮಾಡ್ಕೊಳ್ಳುವಂಥದ್ದು. 2 ಕಡೆ ಹೆಸರು ಹೊಂದಿರುವವರು, ಮೃತರು ಮತ್ತು ಅನರ್ಹರಿಗೆ ಇದರಿಂದ ಕೋಕ್ ಬೀಳುತ್ತೆ. ಯಾರೆಲ್ಲ 2 ಕಡೆ ಹೊಂದಿರ್ತಾರೆ ಹೆಸರನ್ನ, ಇನ್ನು ಅನರ್ಹರ ಹೆಸರನ್ನ ಕೈ ಬಿಡಲಾಗುತ್ತೆ. ರಾಜ್ಯದ ಜನರು ಹೊಸ ಹೆಸರುಗಳ ಸೇರ್ಪಡೆಗೆ ಈಗ ಮುಂದಾಗಬಹುದು. ಗುರುತಿನ ಚೀಟಿಯಲ್ಲಿ ದೋಷ ಏನಾದರೂ ಇದ್ದರೆ ಅದನ್ನು ತಿದ್ದುಪಡಿ ಮಾಡಿಸ್ಕೊಳ್ಬಹುದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ ಅಥವಾ ಇನ್ಷಿಯಲ್ ಮಿಸ್ ಆಗಿರುತ್ತೆ, ಇದನ್ನೆಲ್ಲ ಸರಿ ಮಾಡಿಸ್ಕೊಳ್ಬಹುದು. SIRನಲ್ಲಿ ಭಾಗಿಯಾಗಲ್ಲ ಅಂದರೆ ನಿಮ್ಮ ಮತ ಡಿಲೀಟ್ ಆಗುತ್ತೆ. ಒಂದು ವೇಳೆ ಫಾರ್ಮ್ ಭರ್ತಿ ಮಾಡದಿದ್ರೆ ಕಷ್ಟ ಎದುರಾಗುತ್ತೆ ನೋಡಿ. ಅಧಿಕಾರಿಗಳು ಕೊಡುವಂತಹ ಫಾರ್ಮ್ ಅನ್ನ ಭರ್ತಿ ಮಾಡಬೇಕು ನೀವು. ಮತದಾರರು ಹೆಸರು
ವೋಟರ್ ಐಡಿಯ ನಂಬರನ್ನು ನಮೂದೆ ಮಾಡಬೇಕು. ಇನ್ನು ಸಂಬಂಧಿಕರ ಹೆಸರು, ಸಂಬಂಧ, ಜಿಲ್ಲೆ, ರಾಜ್ಯ, ಕ್ಷೇತ್ರದ ಒಂದು ಸಂಖ್ಯೆ, ಜನ್ಮ ದಿನಾಂಕ, ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ, ತಂದೆ ಪೋಷಕರ ಹೆಸರು, ಮದುವೆ ಆಗಿದ್ರೆ ಗಂಡ ಅಥವಾ ಹೆಂಡತಿಯ ಹೆಸರು, ಗಂಡ ಹೆಂಡತಿ ಹೆಸರು ನಂಬರನ್ನು ಕೊಡಲೇಬೇಕಾಗುತ್ತೆ. ಏನು EPIC ನಂಬರನ್ನು ದಾಖಲೆ ಕೊಟ್ಟರೆ ಮಾತ್ರವೇ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರುತ್ತೆ. ಇಲ್ಲಾಂದರೆ ನಿಮ್ಮ ವೋಟರ್ ID ಡಿಲೀಟ್ ಆಗುತ್ತೆ. ನೋಡಿ, ಈ ರೀತಿ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೊಡ್ತಾರೆ, ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಮನೆಗೆ ಬೀಗ ಹಾಕಿದರೆ ಒಂದು ಸ್ಟಿಕ್ಕರನ್ನು ಅಂಟಿಸುವಂಥದ್ದು, ಮುಂದೆ ಯಾವಾಗ ಬರ್ತೀವಿ ಅಂತ ಮಾಹಿತಿಯನ್ನು ಉಲ್ಲೇಖ ಮಾಡಲಾಗುತ್ತೆ. ಆ ಒಂದು ಸ್ಟಿಕ್ಕರಲ್ಲಿ ಅಂಟಿಸಿರ್ತಾರೆ. ಆ ಟೈಮ್ಗೆ ನೀವು ಅಲ್ಲಿ ಇರಬೇಕಾಗುತ್ತೆ. ಒಂದು ವೇಳೆ ನೀವು SIRನಲ್ಲಿ ಭಾಗಿಯಾಗಿಲ್ಲ ಅಂದರೆ, ಮಾಹಿತಿಯನ್ನು ನೀಡಿಲ್ಲ ಅಂದರೆ ನಿಮ್ಮ ವೋಟರ್ ID ಡಿಲೀಟ್ ಆಗುತ್ತೆ. ಅವ್ರು ಕೊಡುವಂತಹ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದನ್ನು ನೀವು ಫಿಲ್ ಮಾಡಬೇಕು. ಅಂದರೆ ಕೆಲವೊಂದು ಡೀಟೇಲ್ಸ್ಗಳಿರುತ್ತೆ, ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಇಂದಿನಿಂದ ಕರ್ನಾಟಕದಲ್ಲಿ SIR ನಡೆಯಲಿದೆ. ಇನ್ನು ಈ ದಾಖಲೆಗಳು ಕಡ್ಡಾಯ ಆಗಿದೆ. ವೋಟರ್ IDಯನ್ನು ನೀಡಬೇಕಾಗುತ್ತೆ, ನೀವು ಆಧಾರ್ ಕಾರ್ಡನ್ನು ನೀಡಬೇಕಾಗುತ್ತೆ. ಅಂದರೆ ಮನೆಗೆ ಅಧಿಕಾರಿಗಳು ಬರ್ತಾರಲ್ಲ, ಆಗ ಇನ್ನು ವಿಳಾಸವನ್ನು ದೃಢೀಕರಣ ಪತ್ರ ಏನಿರುತ್ತೆ, ವಿಳಾಸದ ದೃಢೀಕರಣ ಪತ್ರ ಅದನ್ನು ನೀಡಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ನೀಡಬೇಕಾಗುತ್ತೆ ಅಧಿಕಾರಿಗಳಿಗೆ. ಕುಟುಂಬದವರ ಗುರುತಿನ ಚೀಟಿ ಅದನ್ನು ಕೂಡ ನೀಡಬೇಕು. ಈ ದಾಖಲೆಗಳು ಕಡ್ಡಾಯ. ವೋಟರ್ ID, ಆಧಾರ್ ಕಾರ್ಡ್, ಫೋಟೋ ಮತ್ತು ನಿಮ್ಮ ಅಡ್ರೆಸ್ದು ಡಾಕ್ಯುಮೆಂಟ್ಸನ್ನು ನೀವು ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ.